ಒಂಥರ ನನಗೂ ಮುಜುಗುರ, ಏನು ಇವರು ಬಾಯಿ ಚಪಲಕ್ಕೆ ಮಾತಾಡ್ತಾರೋ ಏನು ಅಂತ. ಇಲ್ಲಿ ಒಬ್ಬರು ಸಕ್ಕರೆ ಸಚಿವರು, ಅವರಿಗೆ ವೇಟ್ ಆ್ಯಂಡ್ ಮೆಜರ್ಮೆಂಟ್ ಅವ್ರಿಗೆ ಬರಲ್ಲ. ವೇಟ್ ಆ್ಯಂಡ್ ಮೆಜರ್ಮೆಂಟ್ ಯಾರಿಗೆ ಬರುತ್ತೆ? ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟ್ರಿ. ಅವರಿಬ್ಬರೂ ಕೂಡ್ಕೊಂಡು ಹಿಂದಿನ ಸಭೆ ಒಂದು ಸಭೆ ಆಗಿ ನಮ್ಮನ್ನು ಆ ಸಭೆ ಕರ್ಕೊಂಡು ಅವತ್ತು ನಿರ್ಣಯ ಆಯಿತು, ಕಬ್ಬಿನ ಮೋಸವನ್ನು ತಡಿತಕ್ಕಂಥದ್ರಲ್ಲಿ ನಾವು ಭದ್ರಾಗಿದ್ದೀವಿ, ಮಾಡ್ತಾ ಇದ್ದೀವಿ ಅಂತ. ಆ ಒಂದು ಆಶೆ ಚಿಗುರು ಹೊಡೆದಿತ್ತು. ಬಟ್ ಇಲ್ಲಿವರೆಗೆ ಅದಾಗಲಿಲ್ಲ. ಅದನ್ನು ಪುನಃ ನಾನು ಮಾತಾಡಿದರೆ ಸಚಿವರ ಮನಸ್ಸಿಗೆ ನೋವಾಗತ್ತೆ. ಏನಪ್ಪ ಇವನ ನಮ್ಮ ತಗಲಾಕೊಂಡಿದ್ದಾನು, ಏನು ಪ್ರತಿ ಸಲ ಇದನ್ನು ಕೇಳ್ತಾನಲ್ಲ ಅಂತೇಳಿ. ಅದಕ್ಕೆ ಯಾಕೆ ಇದನ್ನು ಮಾತಾಡಬೇಕು, ಅವ್ರ ಮನಸ್ಸಿಗೆ ಯಾಕೆ ಘಾಸಿ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ನಾನು ಬಂದಿದ್ದೆ. ಯಾಕಂತಂದರೆ ಇವತ್ತಿನ ದಿವಸ ಒಂದು ರೈತನ 2 ಟನ್ನು 3 ಟನ್ ಕಬ್ಬು ಹೊಡಿತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು ನಮಗೆ ನೋಡ್ಲಿಕ್ಕಾಗಲಿ ತಡಿಲಿಕ್ಕಾಗಲಿ. ಮತ್ತು ಇದರಿಂದ ಅಧ್ಯಕ್ಷರೇ ಇವತ್ತು ಮೊನ್ನೆ ಇಡೀ ರಾಜ್ಯದ ಗಮನವನ್ನು ಸೆಳೆದರು. ನಮ್ಮ ರೈತರು ಹೋರಾಟ ಮಾಡಿದರು. 3,500 ರೂಪಾಯಿ ಕೊಡಬೇಕು, ನಮಗೆ ಬೆಲೆ ಸಿಗಬೇಕು ಅಂತ. ಅವ್ರ ಬೇಡಿಕೆ ಸರಿ ಇದೆ, ತಪ್ಪಲ್ಲ. ಯಾಕಂತಂದರೆ ಇವತ್ತಿನ ದಿವಸ 1 ಟನ್ ಕಬ್ಬು ಬೆಳಿಬೇಕಾದ್ರೆ 1 ಎಕರೆಯಲ್ಲಿ ಎಷ್ಟು ಬರುತ್ತೆ ಏನು ಬರ್ತದೆ ನನಗೂ ಗೊತ್ತು. ನಾನು ಒಬ್ಬ ಕಬ್ಬು ಬೆಳೆಗಾರಾಗಿ ಅದರದ್ದು ಅನುಭವಿಸಿದ್ದೆ. ಅವ್ರಿಗೆ ಕೇಳ್ತಕ್ಕಂಥ ತಪ್ಪಿಲ್ಲ. ಆದರೆ ಅದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ವಾತಾವರಣ ಇದೆಯಲ್ಲ ಇವತ್ತು. ನಾನು ಯಾಕೆ ವಿರೋಧ ಪಕ್ಷದವ್ರನ್ನ ಕರೆದೆ ಅಂದರೆ, ಅವತ್ತಿನ ದಿವಸ ಎಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನು ಕರೆದು ಮುಖ್ಯಮಂತ್ರಿಗಳು ಸಭೆ ಮಾಡಿಕೊಂಡು ಒಂದು ನಿರ್ಣಯ ಮಾಡಿ, ಏನು 3,250 ರೂಪಾಯಿ ಕಾರ್ಖಾನೆಯವ್ರು ಕೊಡಬೇಕು, 50 ರೂಪಾಯಿ ನಾವು ಸರ್ಕಾರದಿಂದ ಬೇಕಾದರೆ ನಾವು ಕೊಡ್ತೀವಿ. ಅದರಿಂದ ಸುಮಾರು ಹಣ ಸರ್ಕಾರದಿಂದ ಕೊಡಬೇಕಾಗತ್ತೆ. ಈ ವರ್ಷ ಕರ್ನಾಟಕದಲ್ಲಿ ನನ್ನ ಪ್ರಕಾರ 7 ಕೋಟಿ ಟನ್ನ ಕಬ್ಬು ನುರಿಸ್ತಕ್ಕಂಥದ್ದು ಆಗ್ಬೋದು. 7 ಕೋಟಿ ಅಂತಂದರೆ 350 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಸರ್ಕಾರದಿಂದ ಕೊಡಬೇಕಾಗತ್ತೆ. ಇದನ್ನು ಯಾಕೆ ಕೊಡಲಿಕ್ಕೆ ಅವ್ರು ಮನಸ್ಸು ಮಾಡಿದರು, ಯಾಕೆ ಬಂದರು ಮುಂದೆ? ರೈತರು ಹೋರಾಟ ಮಾಡ್ತಾ ಇದ್ದಾರೆ. ರೈತರ ನೆರವಿಗೆ ಸರ್ಕಾರ ಅಂತಕ್ಕಂಥದ್ದು ನಾವು ಮಾಡಬೇಕಾಗುತ್ತೆ. ಅವ್ರ ನೆರವಿಗೆ ಬಂದು 350 ಕೋಟಿ ರೂಪಾಯಿ ಆದ್ರೂ ಪರವಾಗಿಲ್ಲ, ನಾ ಹಣ ಕೊಡ್ತೀನಿ ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಇವತ್ತು ಘೋಷಣೆ ಮಾಡಿ ಎಲ್ಲ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿಸಿ. ಆದರೆ ಅಧ್ಯಕ್ಷರೇ, ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿ ಇದೆ. ರಾಜ್ಯ ಸರ್ಕಾರದ ಹೆಂಗೆ ಜವಾಬ್ದಾರಿ ತಗೊಂಡು 350 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸದಿಂದ ಕೊಡಲಿಕ್ಕೆ ಮುಂದಾದ್ರಲ್ಲ, ಅದೇ ಥರನಾಗಿ ನೀವು ಕಾಂಗ್ರೆಸ್ದ ಸರ್ಕಾರ ಇಲ್ಲಿ ಆಡಿದಾಗ ಅಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಾಗಿದ್ದಾಗ ನಿಮ್ಮನ್ನು ಹಣ ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ. ನೀವು ಬರೇ ರೇಟ್ ಫಿಕ್ಸ್ ಮಾಡಿಕೊಡ್ರಿ, ಬರೇ ರೇಟ್ ಫಿಕ್ಸ್ ಮಾಡಿಕೊಡ್ರಿ. ನೀವು FRP ಪ್ರತಿ ವರ್ಷ ಹೆಚ್ಚು ಮಾಡಿಕೊಡ್ತೀರಿ, FRP ಪ್ರತಿ ವರ್ಷ ನೀವು ರೇಸ್ ಮಾಡ್ತೀರಿ. ಆದರೆ MSP ಯಾಕೆ ಮಾಡ್ತಾ ಇಲ್ಲ? MSP ಫಿಕ್ಸ್ ಮಾಡ್ಬೇಕು ನೀವು. ಯಾಕಂದರೆ ಕಾರ್ಖಾನೆನೂ ಉಳಿಬೇಕು, ಕಾರ್ಖಾನೆಗೆ ಕಬ್ಬು ಹಾಕ್ತಕ್ಕಂಥ ಕಬ್ಬು ಬೆಳೆಗಾರರು ಉಳಿಬೇಕು. MSP ರೇಟ್ ಏನಾಗೈತೆ ಅಂದರೆ ಅಧ್ಯಕ್ಷರೇ 2018ರಲ್ಲಿ ಆಗಿದೆ. ಇವತ್ತಿನವರೆಗೂ ಕೂಡ MSP ರೇಟು ರೇಸ್ ಮಾಡಿಲ್ಲ. ಅದ್ರಗೋಸ್ಕರ ಮುಖ್ಯಮಂತ್ರಿಗಳು ಎಲ್ಲ ಕಾರ್ಖಾನೆಯವರಿಗೆ ಒಂದು ಭರವಸೆ ಕೊಟ್ಟಿದ್ರು, ನಿಮ್ಮ ಪರವಾಗಿ ನಾನು ಪ್ರಧಾನಮಂತ್ರಿಗಳ ಹತ್ರ ಹೋಗ್ತೀನಿ, ನಿಮ್ಮ ಅಹವಾಲವನ್ನು ತೊಗೊಂಡು ಹೋಗಿ ಮುಟ್ಟಿಸ್ತೀನಿ, ಅವ್ರು ಮಾಡಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಅವ್ರು ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಇಲ್ಲಿದು ಮನವಿ ತೊಗೊಂಡು ಹೋಗಿ ಕಿಶಿಂದ ಪ್ರಧಾನಮಂತ್ರಿಗಳಿಗೆ ಭೇಟಿ ಆದರು. ಮೊದಲನೇ ದಿವಸ ಆದಾಗ ಸಿಗಲಿಲ್ಲ, ಮಂಡೇ ಸಿಗ್ತೀನಿ ಬರ್ರಿ ಅಂತ ಹೇಳಿದರು. ಮತ್ತು ವಾಪಸ್ ಬಂದು ತಿರುಗಿ ಮತ್ತೆ ಮಂಡೇ ಹೋದರು. ಮಂಡೇ ಹೋಗಿ ಕೊಟ್ಟರು. ನಾವು ಕೇಳಿದ್ದೆಷ್ಟು? 41 ರೂಪಾಯಿ ಕೇಳಿ MSP. 41 ರೂಪಾಯಿ ನೀವು ಗ್ರಾಹಕರಿಗೆ ಹೊರೆ ಆಗ್ತದೆ ಅಂತಕ್ಕಂಥ ನಿಮ್ಮಲ್ಲಿ ಭಾವನೆ ಇದ್ದರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ, ಇಲ್ಲ ಅನ್ನಲ್ಲ. ನೀವು 38 ರೂಪಾಯಿ ಗ್ರಾಹಕರಿಗೆ ಕೊಡ್ತಕ್ಕಂಥ ಸಕ್ಕರೆ ರೇಟ್ ಮಾಡಿರಿ. ಈ ಕೋಕೋ ಕೋಲಾ ಏನು ಸಾಫ್ಟ್ ಡ್ರಿಂಕ್ ಮಾಡ್ತಾರಲ್ಲ, ಸ್ವೀಟ್ ಮಾಡ್ತಾರಲ್ಲ, ಅವ್ರು ಬೇಕಾದ್ರೆ 45 ಮಾಡಿ. ಪೇಡೆ ಮಾಡ್ತಕ್ಕಂಥವ್ರು ಇರ್ಬೋದು, ಜಿಲೇಬಿ ಮಾಡ್ತಕ್ಕಂಥವ್ರು ಇರ್ಬೋದು, ಸ್ವೀಟ್ ತಯಾರು ಮಾಡ್ತಕ್ಕಂಥವ್ರವರೆಗೂ. ಈಗ ನೀವು ಗ್ಯಾಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಹಕರಿಗೆ ಒಂದು ಬೇರೆ ಕೊಡ್ತೀರಿ ಮತ್ತು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಂದು ಬೇರೆ ಕೊಡ್ತೀರಿ. ಕಮರ್ಷಿಯಲ್ ಒಂದು ಕಮರ್ಷಿಯಲು, ಇನ್ನೊಂದು ಡೊಮೆಸ್ಟಿಕ್. ಅಲ್ಲಿ ಹೆಂಗೆ 2 ರೇಟ್ಗಳನ್ನು ಮಾಡ್ತೀರಲ್ಲ, ಸಕ್ಕರೆಯಲ್ಲಿನೂ 2 ರೇಟ್ ಮಾಡಿ. ನೀವು ಸಕ್ಕರೆಯಲ್ಲಿನೂ 2 ರೇಟ್ ಮಾಡಿರಿ. ಗ್ರಾಹಕರಿಗೆ ಒಂದು ರೇಟ್ ಬೇರೆ, ಮತ್ತು ಈ ಸಾಫ್ಟ್ ಡ್ರಿಂಕ್ಸ್ ಮಾಡ್ತಕ್ಕಂಥವ್ರಿಗೆ ಮತ್ತು ಸ್ವೀಟ್ ಮಾರ್ಟ್ ಮಾಡ್ತಕ್ಕಂಥವ್ರಿಗೆ ನೀವು 40ರಿಂದ 45 ರೂಪಾಯಿ 2 ರೇಟ್ ಮಾಡಿ. ಇದನ್ನು ಮಾಡಿದಾಗ ಕಾರ್ಖಾನೆಯವರಿಗೆ 3,500 ರೂಪಾಯಿ ದರ ಕೊಡಲಿಕ್ಕೆ ಸಾಧ್ಯ ಇದೆ. ನಿಮ್ಮಿಂದ ಏನೂ ಇರಲಿ, ನಿಮ್ಮ ಕೈಲಿಂದ ಕೊಡಬೇಕಾಗಿಲ್ಲ. ಸಿದ್ದರಾಮಯ್ಯನವ್ರು 350 ಕೋಟಿ ಕೊಟ್ಟರೆ ಕೈಲಿಂದ ನೀವೇನೂ ಕೊಡಬೇಕಾಗಿಲ್ಲ. ನೀವೇನು ಇನ್ನೂ ಕೊಟ್ಟಿಲ್ಲ, ಆ ಮಾತು ಬೇರೆ. ಇನ್ನು ಕುಡಿದ್ರೂ ಬೇಡ, ಬರೇ ನಿಮ್ಮ ಒಂದು ವಾಕ್ಯ ಬರಲಿ ನಮಗೆ ಒಂದು